ಪ್ರತಿ ಹುಣ್ಣಿಮೆಗೆ ಬೊಗಳಾಂಬಿಕಾ ಅಂತಂದ್ರೆ ಪಾರ್ವತಿಯ ರೂಪ ಇನ್ನೊಂದು ರೂಪ. ಯಾಕಂದ್ರೆ ರಾಕ್ಷಸರನ್ನ ಸಂಹಾರ ಮಾಡಕ್ಕಾಗಿ ಇನ್ನೊಂದು ರೂಪವಾಗಿ ತಾಳಿರುವಂತದ್ದು ಬೊಗಳಾಂಬಿಕೆ. ಆ ಹುಣ್ಣಿಮೆಗೆ 10 ಗಂಟೆಗೆ ಬೊಗಳಾಂಬಿಕೆ ಹೋಮ ಪ್ರಾರಂಭ ಆಗ್ತದೆ. ಸುಮಾರು 12 ಗಂಟೆ 12:30ವರೆಗೆ ಬೊಗಳಾಂಬಿಕೆ ಹೋಮ ಇರ್ತದೆ. ಅದ ನಂತರ ಪೂರ್ಣವಾಗುವಂಥದ್ದು ವಿಶೇಷ. ಈ ಬೊಗಳಾಂಬಿಕೆ ಏನಾದ್ರೂ ವಿಶೇಷತೆ ಅಂತಂದ್ರೆ, ಆ ಹೋಮಕ್ಕೆ ನಾವು ಭಾಗವಹಿಸಿದಾಗ ತುಂಬಾ ವರ್ಷಗಳಿಂದ ಕೋರ್ಟ್ ವಿಚಾರ ಅಲಿತಿರೋದು, ಜಮೀನ್ ಕೇಸ್ಗಳು, ಮತ್ತೆ ಡೈವರ್ಸ್ ಆಗಿರುವಂತ ವಿಚಾರಗಳು, ಮತ್ತೆ ಗಂಡ ಹೆಂಡತಿ ಕಲಹಗಳು, ಮತ್ತೆ ಶತ್ರುಗಳು, ನಮ್ಮ ಮುಂದೆ ಆಡ್ಕೊಳ್ಳೋಂಥ ಶತ್ರುಗಳು, ನಮ್ಮ ಹಿಂದೆ ಆಡ್ಕೊಳ್ಳೋಂಥ ಶತ್ರುಗಳು, ಮತ್ತೆ ನಮ್ಮ ಇಲ್ಲು ಸಲ್ಲದ ಹೇಳುವಂಥದ್ದು ಕೆಲವು ಕಿಡಿಗೇಡಿಗಳು ಇರ್ತಾರೆ, ಅಂತವರನ್ನ ಬಾಯಿ ಬಡಿಯುವಂಥದ್ದು ಬೊಗಳಾಂಬಿಕೆ. ಆ ಹೋಮಕ್ಕೆ ಭಾಗವಹಿಸಿದಾಗ ಆ ಬೊಗಳಾಂಬಿಕೆ ಅನುಗ್ರಹ ಆದಾಗ ಇವುಗಳೆಲ್ಲ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿರುತ್ತೆ. ಯಾಕಂತಂದ್ರೆ ಬೊಗಳಾಂಬಿಕೆ ಅಂದ್ರೆ ನಾಲಿಗೆಯನ್ನು ಹಿಡಿದು ತನ್ನ ಗದೆಯಿಂದ ಬಡಿಯುವಂಥದ್ದು ವಿಶೇಷ, ಶತ್ರುಗಳನ್ನ ನಾಲಿಗೆ ಹಿಡಿಯುವಂಥದ್ದು ವಿಶೇಷ, ತನ್ನ ಗದೆಯಿಂದ ತಲೆ ಮೇಲೆ ಹೊಡೆಯುವಂಥದ್ದು. ಅಂದ್ರೆ ಕೆಟ್ಟದ್ದು ನೀನು ಮಾತಾಡಬಾರದು, ಒಬ್ಬ